ಬೇಗ ಬೇಗ ಒಂದ್ ಬಕೆಟ್ ಬಟ್ಟೆ ಇಟ್ಕೊಬರಕ್ ಇಷ್ಟೊತ್ತು ಮಾಡ್ತಿರವ ಅತ್ತಾಗೆ. ಅಯ್ಯೋ ಕೊಡತ್ತಾಗ ನಾನೇ ತಗೊಂಡು ಹೋಗ್ತೀನಿ. ನಾನು ಸಿಟ್ಟು ಮಾಡ್ಕೋಬಾರ್ದಾಗಿತ್ತು. ಪಾಪ ನಮ್ಮಮ್ಮ ಇಷ್ಟು ದಿನ ನನಗೆ ಹೆಲ್ಪ್ ಆಗಲಿ ಅಂತ ಎಷ್ಟೊಂದೆಲ್ಲ ಕೆಲಸ ಮಾಡ್ಕೊಡ್ತಿದ್ರು. ಹಲೋ ಹೇಳ್ರಿ. ಸೊ ಇವಾಗ ತಾನೇ ನನ್ನ ಹಸ್ಬೆಂಡ್ ಕಾಲ್ ಮಾಡಿದ್ರು. ಅಮ್ಮ ಪ್ರತಿದಿನ ಮಂಡಿ ನೋವು ಅಂತಿರ್ತಾರೆ. ನಾನು ಎಲ್ಲ ಕಡೆ ತೋರಿಸಿದೀನಿ, ಎಲ್ಲೂ ಹುಷಾರಾಗಿ. ಇವತ್ತು ಅವ್ರ ಮಂಡಿ ನೋವು ಅಂದ ತಕ್ಷಣ ಅವ್ರ ಮೇಲೆ ಕೋಪ ಮಾಡ್ಕೊಂಡು ಮಾತಾಡ್ಬಿಟ್ಟೆ. ಇವಾಗ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಅಂತ ಹೇಳಿದೆ. ಅಷ್ಟಲ್ಲಿ ಅವ್ರು ಹೇಳಿದ್ರು ನನ್ನ ಫ್ರೆಂಡ್ ಅಮ್ಮ ಒಬ್ರು ಇದೇ ರೀತಿ ಯಾವಾಗ್ಲೂ ಮಂಡಿ ನೋವನ್ನೋರಂತೆ. ಬೆಂಗಳೂರಿಗೆ ಒಂದು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ. ಅಲ್ಲಿಗೆ ಹೋದ್ಮೇಲೆ ಕಂಪ್ಲೀಟ್ ಆಗಿ ಅವ್ರಿಗೆ ಮಂಡಿ ನೋವು ವಾಸಿ ಆಗಿದೆ ಅಂತ ಹೇಳ್ತಾ ಇದ್ರು. ಅವ್ರ ಹತ್ರ ಅಡ್ರೆಸ್ ಕೇಳ್ಕೊಂಡು ಹೇಳ್ತೀನಿ ಇರು, ನಾವು ಕರ್ಕೊಂಡು ಹೋಗೋಣ ಅಲ್ಲಿಗೇನೆ ಅಂತ ಹೇಳಿದ್ರು. ಫೈನಲಿ ನಮ್ಮಮ್ಮನ್ನ ನಾವು ಕರ್ಕೊಂಡು ಹೋಗಿದ್ದು ಬೆಂಗಳೂರು ಪೇನ್ ಕ್ಲಿನಿಕ್ ಇದಿರೋದು JP ನಗರಲ್ಲಿ. ಪಾಪ ನಮ್ಮಮ್ಮ ಅಂತೂ ಇಲ್ಲೆಲ್ಲ ದೊಡ್ಡ ದೊಡ್ಡ ಆಪರೇಷನ್ ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ತಗೋತಾರೆ, ನನ್ನಿಂದ ನಿಮ್ಗೆ ಯಾಕೆ ಖರ್ಚು, ನಾನು ಬರೋದಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ನಮ್ಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇಲ್ಲಿ ಯಾವುದೇ ರೀತಿ ಆಪರೇಷನ್ ಮಾಡದೆ ಕೇವಲ ಒಂದು ಇಂಜೆಕ್ಷನ್ ಮೂಲಕ ನಮಗೆ ಎಷ್ಟೇ ಹಳೆ ಮಂಡಿ ನೋವಿದ್ರು ಕೂಡ ಕ್ಯೂರ್ ಮಾಡ್ತಾರೆ. ಅಂಡ್ ಈ ಹಾಸ್ಪಿಟಲ್ ನಲ್ಲಿ 20,000ಗಿಂತ ಹೆಚ್ಚು ಜನಗಳು ಯಾವುದೇ ರೀತಿ ಸರ್ಜರಿ ಮಾಡಿಸ್ಕೊಳ್ದೇನೆ ಜಸ್ಟ್ ಒಂದು ಇಂಜೆಕ್ಷನ್ ಇಂದ ಮಂಡಿ ನೋವನ್ನ ಹುಷಾರ್ ಮಾಡಿಸ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಅವ್ರದ್ದು ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಕೊಟ್ಟಿರ್ತೀನಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಇದೇ ರೀತಿ ಮಂಡಿ ನೋವು ಅನ್ನೋರು ನಿಮ್ಮ ಮನೇಲಿ ಇದ್ದಾರೆ ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲೀಸ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಖಂಡಿತವಾಗ್ಲೂ ಅವ್ರಗಳಿಗೂ ಕೂಡ ಸಹಾಯ ಆಗುತ್ತೆ. ಥ್ಯಾಂಕ್ ಯು.